ನಮ್ಮ ಜೀವನದ 6 ಶತ್ರುಗಳು ಯಾವುದು ಗೊತ್ತಾ? ಈ 6 ಶತ್ರುಗಳನ್ನು ನಾವು ನಿಯಂತ್ರಣ ಮಾಡದೆ ಹೋದರೆ ಅದು ನಮ್ಮ ಜೀವನವನ್ನೇ ಹಾಳು ಮಾಡುತ್ತೆ. ಅದರಲ್ಲಿ ಮುಖ್ಯವಾಗಿರೋದು ಕಾಮ. ಇತರರ ವಸ್ತು ಮೇಲೆ, ಹಣದ ಮೇಲೆ, ವ್ಯಕ್ತಿ ಮೇಲೆ, ಬೇರೆ ಯಾವುದರ ಮೇಲೆ ಅಥವಾ ನಮ್ಮೊಳಗಿರೋದರ ಮೇಲೆ. ಸೊ ನಾವು ನಿಯಂತ್ರಣ ಮಾಡದೆ ಹೋದರೆ, ಮಿತಿ ಮೀರಿ ಹೋದರೆ, ದಾರಿ ತಪ್ಪಿದರೆ ನಮ್ಮ ಜೀವನವನ್ನು ನಾವೇ ಹಾಳು ಮಾಡಿಕೊಂಡಂತೆ. ಮುಖ್ಯವಾಗಿ ನಮ್ಮ ಜೀವನದಲ್ಲಿ ನಾವು ನಿಯಂತ್ರಣವನ್ನು ಇಟ್ಕೋಬೇಕು, ಜೊತೆಗೆ ಒಳ್ಳೆಯ ಚಿಂತನೆಯನ್ನು ಬೆಳೆಸ್ಕೋಬೇಕು. ಆಗ ಮಾತ್ರ ಜೀವನದಲ್ಲಿ ಗೆಲ್ಬೋದು. ಎರಡನೇದಾಗಿ ಕ್ರೋಧ. ನಾವೇನಾದ್ರು ಇಷ್ಟಪಟ್ಟು ಅದು ನಮಗೆ ಸಿಗದೆ ಹೋದರೆ, ನಮ್ಮ ಆಸೆ ಈಡೇರದೆ ಹೋದರೆ ಕೋಪ ಬಂದೇ ಬರುತ್ತೆ ಅಲ್ವಾ? ಕೋಪದಿಂದ ಏನೇ ಮಾಡಿದ್ರು ಅದು ಕೆಟ್ಟದ್ದೇ ಆಗಿರುತ್ತಲ್ವ. ಕೆಟ್ಟದ್ದನ್ನು ಕೋಪದಿಂದ ಮಾಡಿದಾಗ ಅದ್ರ ಪರಿಣಾಮ ತುಂಬ ಕೆಟ್ಟಾಗಿರುತ್ತೆ ಅಲ್ವಾ? ಕೋಪದಲ್ಲಿದ್ದಾಗ ಶಾಂತಿ ಆಗಿರುವುದು ಅತಿ ಮುಖ್ಯ. ಎಲ್ಲ ಯೋಚನೆಗಳನ್ನು ಬದಿಗಿಟ್ಟು ಆ ಸಮಯದಲ್ಲಿ ತಾಳ್ಮೆಯನ್ನು ನಾವು ಬೆಳೆಸ್ಕೋಬೇಕು. ಇದರಿಂದ ನಾವೇನೂ ಕಳ್ಕೊಳ್ಳೋದಿಲ್ಲ. ಆದರೆ ಕೋಪದ ಕೈಗೆ ನಾವು ನಮ್ಮನ್ನು ಕೊಟ್ಟಾಗ ಸಂಬಂಧಗಳಾಗಲಿ, ತಪ್ಪು ನಿರ್ಧಾರಗಳಾಗಲಿ, ಜೀವನವನ್ನೇ ಕಳೆದುಕೊಳ್ಳೋ ಸಮಯ ಜಾಸ್ತಿ ಇರುತ್ತೆ. ಮುಖ್ಯವಾಗಿ ಕೋಪ ಬಂದಾಗ ಶಾಂತವಾಗಿರುವುದು, ತಾಳ್ಮೆ ಆಗಿರುವುದೇ ಇದಕ್ಕೆ ನಿಜವಾದ ಪರಿಹಾರ. ಮೂರನೇದಾಗಿ ಲೋಭ. ನಮ್ಮ ಹತ್ರ ಏನೋ ವಸ್ತು ಇರುತ್ತೆ, ನಮ್ಮ ಹತ್ರ ಹಣ ಇರುತ್ತೆ, ಎಲ್ಲವೂ ಇರುತ್ತೆ, ಸಿಕ್ಕಾಗ ಖುಷಿ ಇರ್ತದೆ. ಆದರೆ ಇನ್ನಷ್ಟು ಬೇಕು ಅನಿಸುತ್ತೆ. ಎಷ್ಟೇ ಇದ್ರೂ ಇನ್ನಷ್ಟು ಬೇಕು ಎನ್ನುವ ಆಸೆನೇ ಲೋಭ ಆಗಿರ್ತದೆ. ಸೊ ಇನ್ನಷ್ಟು, ಮತ್ತಷ್ಟು, ಇನ್ನಷ್ಟು ಅನ್ನೋದಕ್ಕಿಂತ ತೃಪ್ತಿದಾಯಕವಾಗಿ ಬದುಕುವುದೇ ನಿಜವಾದ ಸುಖ ಅನ್ಕೋಬೋದು. ಸೊ ಏನಿದೆಯೋ ಅದರಲ್ಲಿ ಖುಷಿ ಪಡ್ತಾರಲ್ಲ, ಇರುವಷ್ಟರಲ್ಲಿ ತೃಪ್ತಿಯಾಗಿರುವುದನ್ನೇ ನಿಜವಾದ ಖುಷಿಯಾಗಿರುವುದನ್ನೇ. ಸೊ ಒಬ್ಬ ಮನುಷ್ಯನಿಗೆ ಲೋಭ ಅನ್ನೋದು ಏನು ಹೇಳುತ್ತೆ ಅಂತ ಹೇಳಿದ್ರೆ, ಇನ್ನಷ್ಟು ಬೇಕು ಅನ್ನೋದನ್ನು ಕಲಿಸುತ್ತೆ, ಮತ್ತಷ್ಟು ಬೇಕು ಅನ್ನೋದನ್ನು ಬೆಳೆಸುತ್ತೆ. ಸೊ ನಾವು ಯಾವಾಗಲೂ ಕೂಡ ನಮ್ಮ ಹತ್ರ ಏನಿತ್ತು ಸ್ವಲ್ಪ ದಾನ ಮಾಡಿ ತೃಪ್ತಿಯಾಗಿರಿ. ನಮ್ಮಲ್ಲಿ ನಮಗೆ ಪ್ರಾಮಾಣಿಕತೆಯನ್ನು ಬೆಳೆಸ್ಕೊಂಡು ಹೋದರೆ ಸೊ ಈ ಲೋಭ ಅನ್ನೋದು ನಮ್ಮಿಂದ ಸ್ವಲ್ಪನಾದರೂ ಕಡಿಮೆ ಮಾಡ್ಬೋದು. ನಾಲ್ಕನೇದಾಗಿ ಮೋಹ. ಯಾರಿಗಿಲ್ಲ ಮೋಹ? ಹಣ, ಆಸ್ತಿ, ವ್ಯಕ್ತಿ, ಅಧಿಕಾರ, ಪ್ರತಿಯೊಂದರ ಮೇಲೆ ಮೋಹನ ಬಂದೇ ಬರುತ್ತೆ. ಇದು ಹೆಚ್ಚಾದರೆ ದುಃಖ ಆಗ್ಬೋದು, ಭಯ ಆಗ್ಬೋದು, ಚಿಂತೆ ಆಗ್ಬೋದು, ಹೆಚ್ಚಾಗುತ್ತೆ. ಸೊ ಮೋಹ ಇರಬೇಕು, ಆದರೆ ಅತಿಯಾದ ಮೋಹ ಇರಬಾರದು. ಸೊ ನಮ್ಮಲ್ಲಿ ಮೋಹ ಅನ್ನೋದು ಎಷ್ಟು ಬೆಳೆಸ್ಕೋಬೇಕು ಅಷ್ಟನ್ನು ಬೆಳೆಸ್ಕೊಂಡ್ರೆ ಒಳ್ಳೆಯದು. ಅತಿಯಾದರೆ ಅಮೃತವೂ ವಿಷ ಅನ್ನೋ ಹಾಗೆ. ಸೊ ನಿಮ್ಮ ಜೀವನದ ಹಾಳು ಮಾಡಿಕೊಳ್ಳೋಕ್ಕೆ ಮೋಹವು ಕೂಡ ಅತಿ ಮುಖ್ಯ ಕಾರಣವಾಗ್ತದೆ. ಸೊ ಜೀವನದಲ್ಲಿ ಎಲ್ಲವೂ ಶಾಶ್ವತವಲ್ಲ ಎಂಬ ಅರಿವು ನಮ್ಮಲ್ಲಿ ಬಂದರೆ ಸೊ ಮೋಹವನ್ನು ನಾವು ನಮ್ಮ ನಿಯಂತ್ರಣಕ್ಕೆ ತರ್ಬೋದು ಅನ್ಕೋತೀವಿ. ಐದನೇದಾಗಿ ಮದ, ಅಹಂಕಾರ. ನಾನು, ನನ್ನದು, ನಾನೇ, ನನ್ನಿಂದಲೇ ಏನೋ ಭಾವನೆಯನ್ನು ಬಿಟ್ಟಾಗ ಮಾತ್ರ ಸೊ ನಾವು ಜೀವನದಲ್ಲಿ ಏನಾದರೂ ಒಳ್ಳೆಯ ವ್ಯಕ್ತಿಯಾಗಿ ಬದುಕ್ಬೋದು. ನಾನು ಶ್ರೇಷ್ಠ ಎಂಬ, ಇತರು ಕೀಳು ಎಂಬ ಭಾವನೆ ನಮ್ಮಲ್ಲಿ ಬಂದರೆ ಸೊ ನಮ್ಮಲ್ಲಿ ಮದ, ಅಹಂಕಾರ ಹೆಚ್ಚಿಗೆ ಅರ್ಥ. ಸೊ ನಮ್ಮಿಂದ ಅದರಿಂದ ಏನಾಗುತ್ತಪ್ಪ ಅಂದರೆ ಪಡ್ಕೊಳ್ಳೋದಂತೂ ಏನೂ ಇಲ್ಲ. ನಿಮ್ಮ ಸ್ನೇಹಿತರನ್ನ ಕಳ್ಕೊಬೋದು, ನಿಮ್ಮ ಗೌರವ ಕಳ್ಕೊಬೋದು, ನಿಮ್ಮ ಸಂಬಂಧ ಕಳ್ಕೊಬೋದು, ನೀವು ಪ್ರೀತಿಸೋದನ್ನ ಕಳ್ಕೊಬೋದು. ನಾವು ಯಾವಾಗ ವಿನಯದಿಂದ ನಮ್ರತೆಯನ್ನು ಬೆಳೆಸ್ಕೊಳ್ತೀವೋ ಆವಾಗ ಈ ಮದ, ಅಹಂಕಾರ ಅನ್ನೋದು ನಮ್ಮಲ್ಲಿ ಹೆಚ್ಚಾಗಿ ಬರೋದಿಲ್ಲ. ಆರನೇದಾಗಿ ಅಸೂಯೆ, ಮತ್ಸರ್ಯ. ನನ್ನಲ್ಲಿದೆ, ನನ್ನಲ್ಲಿರೋದು ಬೇರೆ ಯಾರ ಹತ್ರನೂ ಇಲ್ಲ
ಅಂದ್ಕೊಂಡ್ರೆ ಅದೇ ಅಸೂಯೆ ಮತ್ಸರ. ಇತರ ಯಶಸ್ಸನ್ನು ನೋಡೋದು, ಅಸೂಯೆ ಪಡೋದು, ಅವ್ರು ಆಗಿದ್ರಲ್ಲಿ ನಾನು ಆಗಿಲ್ವಲ್ಲ, ಅವ್ರ ಹತ್ರ ಕಾರ್ಯ ನನ್ನ ಹತ್ರ ಇಲ್ಲ, ಅವ್ರ ಹತ್ರ ಮನೆ ನನ್ನ ಹತ್ರ ಇಲ್ಲ, ಅವ್ರ ಹತ್ರ ಏನೇನೋ ಇದೆ ನನ್ನ ಹತ್ರ ಏನೂ ಇಲ್ಲ ಅಂದ್ಕೊಳ್ಳೋದೇ ಅಸೂಯೆ ಮತ್ಸರ. ನಿನ್ನಲ್ಲಿ ಏನಿರಬೇಕು ಅನ್ನೋದನ್ನು ಆ ಭಗವಂತ ನಿರ್ಧಾರ ಮಾಡಿರ್ತಾನೆ, ಅದು ನಿನ್ನಲ್ಲೇ ಇರುತ್ತೆ. ನಿನ್ನನ್ನು ಹುಡುಕೊಂಡ್ರೆ ನಿನ್ನಲ್ಲಿ ಮತ್ಸರ ಅಸೂಯೆ ಅನ್ನೋದು ಬರೋದಿಲ್ಲ. ಇದು ಬಂದರೆ ಯಾವತ್ತೂ ಮನಸ್ಸಿಗೆ ನೆಮ್ಮದಿ ಅನ್ನೋದು ಇರೋದಿಲ್ಲ. ಇತರರ ಯಶಸ್ಸನ್ನು ಖುಷಿಪಡಿ, ನೀವು ಯಶಸ್ವಿಯಾಗಿ ನಡೀರಿ. ನಿಮ್ಮ ಗುರಿ ಕಡೆ ನೀವು ಗಮನ ಕೊಟ್ಟಾಗ ಮಾತ್ರ ಈ ಮತ್ಸರ ಅಸೂಯೆ ಅನ್ನೋದನ್ನು ನೀವು ನಿಮ್ಮ ಜೀವನದಲ್ಲಿ ನಿಯಂತ್ರಿಸ್ಬೋದು. ನಿಮ್ಮ ಜೀವನದಲ್ಲಿ ಯಾರ ಶತ್ರುಗಳು ಯಾವಾಗಲೂ ಇರುತ್ತೆ. ಕಾಮ, ಕ್ರೋಧ, ಲೋಭ, ಮದ, ಮತ್ಸರ ಇವಿಷ್ಟನ್ನು ಯಾವ ಮನುಷ್ಯ ನಿಯಂತ್ರಿಸ್ತಾನೋ ಅವನ ಜೀವನದಲ್ಲಿ ಖಂಡಿತವಾಗ್ಲೂ ಗೆಲ್ತಾನೆ. ಮನಸ್ಸಲ್ಲಿ ಶಾಂತಿಯಿಂದ, ಉತ್ತಮ ಸಂಬಂಧಗಳಿಂದ ಉತ್ತಮ ಜೀವನ ನಡೆಸಿದ್ರೆ ಖಂಡಿತವಾಗಲೂ ಈ ಯಾರು ಶತ್ರುಗಳು ನಮ್ಮೊಳಗೆ ಅಧಿಕರಣ ಮಾಡೋದಿಲ್ಲ, ಖಂಡಿತವಾಗಲೂ ಗೆಲ್ಬೋದು. ಇಂಥ ಒಳ್ಳೆಯ ವಿಷಯಗಳಿಗಾಗಿ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಇದನ್ನು ಇನ್ನೊಬ್ಬರ ಒಳ್ಳೆಯತನಕ್ಕಾಗಿ ಶೇರ್ ಮಾಡಿ, ಸಪೋರ್ಟ್ ಮಾಡಿ.